ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ಇವತ್ತಿನ ವೀಡಿಯೋ ಬಂದು ರೈಡರ್ಸ್ ಅರೇನಾಗಿ ಹೋಗ್ತಾ ಇದ್ದೀವಿ ಒಂದು ಹೆಲ್ಮೆಟ್ ತೊಗೊಳಕ್ಕೆ. ನಾನು ಯೂಸ್ ಮಾಡ್ತಾ ಇರೋದು ಅದೇ ಒಂದು 2 months ಬ್ಯಾಕು ಇದು ಆಫರ್ ನಡೀತಾಯಿತ್ತು, ಅದರಲ್ಲಿ ತೊಗೊಂಡಿದ್ದು. ಅಲ್ಲಿಗೆ ಆಫರ್ ಅಂದರೆ SMK ಹೆಲ್ಮೆಟ್ ತೊಗೊಂಡಿದ್ದು 4200 ಸಮಥಿಂಗ್ ಏನೋ ಪೇ ಮಾಡಿದ್ದು. ಅದೇ ಥರನೇ ನಮ್ಮ ಹುಡುಗ ಅಂದರೆ ನಮ್ಮ ಕಸಿನ್ಗೆ ಒಂದು ಹೆಲ್ಮೆಟ್ ತೊಗೋಬೇಕು ಅಂತ ಇದ್ದ. ನೋಡೋಣ ಅಲ್ಲಿ ಹೋಗಿ ನೋಡಿಕೊಂಡು ಯಾವ ಥರ ಅವನು XR ಇಲ್ಲ SMKಲ್ಲಿ ಹೋಗೋಣ ಅಂತ ಇದ್ದಾನೆ. ನೋಡೋಣ ಯಾವ ಥರ ಹೆಲ್ಮೆಟ್ ಚೆನ್ನಾಗಿರುತ್ತೋ ಯಾವ ಥರ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ. ಲೈಕ್ ಯಾವ ಥರ ಡಿಸ್ಕೌಂಟ್ ಇದೆ, ಅಷ್ಟೆಲ್ಲ ಇದ್ದಾವೆ ಅಂತ ಎಲ್ಲ ಹೇಳ್ಕೊಡ್ತೀನಿ. ಏನಿಲ್ಲ, ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇವತ್ತಿನ ವೀಡಿಯೋ ಚೆನ್ನಾಗೇ ಇರುತ್ತೆ. ಆಲ್ಮೋಸ್ಟ್ ಹಿಂಗೆ ಮಾತಾಡ್ಕೊಂಡು ಹೋಗೋಣ ನಿಮ್ಮ ಜೊತೆಗೆ. ಅಲ್ಲಿ ಹೋಗಿ ನೋಡೋಣ ಯಾವ ಥರ ವೀಡಿಯೋ ಯಾವ ಥರ ಇರುತ್ತೆ ಅಂತ. ಆಮೇಲೆ ಲಾಸ್ಟ್ ಟೈಮ್ ಒಂದು ಈ ಹೆಲ್ಮೆಟ್ಗೆ ಬ್ಲೂಟೂತ್ ಬರುತ್ತಲ್ಲ, ಅದು ಫ್ರೀಯಾಗಿ ಕೊಟ್ಟಿದ್ದರು. ಅದನ್ನು ಆ್ಯಡ್ ಮಾಡಿಸ್ಬೇಕು ನನಗೆ ಈ ಹೆಲ್ಮೆಟ್ಗೆ. ಯಾಕಂದರೆ ಒಂದೇ ಸತಿಗೆ ಮಾತಾಡೋಕ್ಕೆ ಇಯರ್ಫೋನ್ ಈ ಹೆಲ್ಮೆಟಲ್ಲಿ ತಲೆ ಹೋಗೋದೇ ಕಷ್ಟ, ಆ ರೇಂಜಿಗೆ ಟೈಟಾಗಿದೆ. ಅದರಲ್ಲಿ ಬೇರೆ ಈ ಬ್ಲೂಟೂತ್ ಎಲ್ಲ ಹೋಗೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಆ್ಯಡ್ ಮಾಡಿಸ್ಬಿಡೋಣ. ಬ್ಲೂಟೂತ್ ಅವ್ರು ಕೊಟ್ಟಿರೋ ಬ್ಲೂಟೂತು ತೊಗೊಂಡು ಹೋಗ್ತಾಯಿದ್ದೀನಿ. ತೊಗೊಂಡು ಜೊತೆಗೆ ಆ್ಯಡ್ ಮಾಡಿಸೋಣ. ಫೋನಲ್ಲಿ ರಿಸೀವ್ ಮಾಡ್ಬೇಕಾರೆ ಎಲ್ಲ ಸಾಂಗ್ ಕೇಳಬೇಕಾರೆ ಈಸಿ ಆಗುತ್ತೆ. ಈ ಬ್ಲೂಟೂತು ಇಯರ್ಬಡ್ಸ್ ಎಲ್ಲ ಹಾಕೋಕ್ಕಾಗಲ್ಲ, ಕಿವಿಗೆ ತುಂಬ ಪೇನ್ ಆಗುತ್ತೆ. ಲೈಕ್ ಹೋಗೋದು ಇಲ್ಲ ಹಾಕೋಣ ಅಂತ ಹೇಳಿದ್ರೆ ನೋಡೋಣ, ಹೋಗ್ತಾ ಹಾಗೆ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಇವಾಗೇ ಹಿಂಗೆ ಅಂದ್ಬಿಟ್ರೆ ಸಾಯಂಕಾಲ ಎಲ್ಲಾರ ನಮ್ಮ ಬನ್ನಘಟ್ಟ ರೋಡಿಗೆ ಬಂದುಬಿಟ್ರೆ ಯಾರೋ ದಡ್ಡ ನನ್ನ ಮಗ ನೋಡು ಇಲ್ಲೇ ಕಸ ಹಾಕ್ಬಿಟ್ಟು ಹೋಗ್ಬಿಟ್ಟವನೆ. ತಗೊಂಡು ಹೋಗೋಲ್ಲ. BBMPಲ್ಲಿ ಹೋಗ್ತಾ ಗಾಡೀಲಿ ಬಿದ್ದೋದ್ರೂ ಅಷ್ಟೇ ಟಾಟಾ ಬಾಬಾಯ್. ಅದಕ್ಕೆ ಮಕ್ಕಳು ಇಲ್ಲೇ ಹೆಲ್ಮೆಟ್ ಅಂಗಡಿ ಇತ್ತಪ್ಪ, ತಗೋಬೋದಿತ್ತು. ನಮ್ಮ ಹುಡುಗ ರೈಡರ್ಸ್ ಅರನಿಗೆ ಕರ್ಕೊಂಡು ಹೋಯ್ತವನೆ. ಹಂಗೆ ರೋಡಲ್ಲಿ ಇಟ್ಟು ಮಾರೋದಕ್ಕೆ ಕಮ್ಮಿ ರೇಟು, AC ರೂಮಲ್ಲಿ ಇಟ್ಟು ಮಾರೋದಕ್ಕೆ ಜಾಸ್ತಿ ರೇಟು. ಏನು ಮಾಡೋಕ್ಕಾಗಲ್ಲ. ಏನಂತೀರಾ ರೀಲ್ಸ್ ಬಂದಾಗಿಂದ ಮೆಂಟ್ಲಾಗ್ಬಿಟ್ಟಿದ್ದೀನಿ. ಎಲ್ಲಂದ್ರೆ ಅಲ್ಲಿ ಕರಿಮಣಿ ಮಾಲೀಕ ಅಂತೆ, ಬೆಳ್ಳುಳ್ಳಿ ಕಬಾಬು, ಆಮೇಲೆ ಇದು ಏನಂತೀರಾ ಅಂತ. ಯಾರು ಗುರು ಇವರು ಫೇಮಸ್ ಆಗಿರೋರು ಅಬ್ಸರ್ವ್ ಮಾಡಿದ್ದೀರಾ? ಅವನು ಅಳ್ಳಾಡ್ಸಪ್ಪ, ಅವನು ಅಂತಮ್ಮ ಬೇರೆ ಸ್ಟೇಟು, ಇವನು ಶಿಷ್ಯ ಏನು ಗುರು ಇವನು ಯಾರು? ಆಮೇಲೆ ನಿಮ್ಮ ರೀಲ್ಸ್ ರಾಣಿ ರೇಷ್ಮಕ್ಕ, ಅವರು ಅಷ್ಟೇ ಸೈಕು. ಎಂತೆಂಥವ್ರು ಗುರು ಬೆಳೀತಾ ಇರೋದು, ಯಪ್ಪ ಮಸ್ತು ಗುರು. ಸಾಕಾಗಿ ಬೆಳೀತವ್ರೆ. ಅವ್ನು ಯಾರು ಇಂಟ್ರ್ಯೂವ್ಗೆ ಬಂದುಬಿಟ್ಟವ್ರೆ, ಅವಳನ್ನ ಇಂಟ್ರ್ಯೂ ಮಾಡೋಕ್ಕೆ, ಗಂಡ ಇಂಟ್ರ್ಯೂ ಸಮೇತ. ಯಾವುದೋ TV ಖರಾಬ್ TVಗಳು ಏನೇನೋ ಮಾಡ್ಕೊಂಡು ಪಾಪ ಸಾಧನೆ ಮಾಡ್ತಾರವ್ರೆ ಅವರೇ. ಲೆಫ್ಟ್ ಹೋಗೋದಾ ಡೌನಾ? ಯಾರ್ಯಾರು ಹಿಂಗೆ ಕನ್ಫ್ಯೂಸ್ ಆಗೋದು ನಮ್ಮದು. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಗಾಡಿ ಓಡಿಸಿದ್ರು ಈ ಕನ್ಫ್ಯೂಷನ್ ಮಾತ್ರ ತಪ್ಪಲ್ಲ ಗುರು. ಹೋದ್ಮೇಲೆ ತಪ್ಪಿಸು. ಒಂದೊಂದು ಟೈಮ್ ಏನಾಗುತ್ತೆ ಅಂತೇಳಿದ್ರೆ, ಒಂಚೂರು ಏನಾದರೂ ಈ ಕಡೆ ನಾಗರಬಾವಿ ಸೈಡು, ಈ ಕಡೆ ಈ ರಿಂಗ್ ರೋಡ್ ಸೈಡೆಲ್ಲ ಒಂಚೂರು ಮಿಸ್ ಆಯಿತು ಅಂದರೆ ಸುತ್ತಾಕ ಬರಬೇಕು. ಈ ಬೊಮ್ಮನಹಳ್ಳಿ ಸಿಗ್ನಲ್ ಅಕಸ್ಮಾತ್ ಫ್ಲೇವರ್ ಹಾಕ್ಬಿಟ್ರೆ ಎಲೆಕ್ಟ್ರಾನಿಕ್ ಸಿಟಿಗೆ ಸ್ಟಾಪು, ಅಲ್ಲಿ ಯೂಟರ್ನ್ ತಗೊಳಕ್ಕಾಗಲ್ಲ, ಏನೂ ಇಲ್ಲ. ಒಳ್ಳೆ ಸೈಕು. ಎಷ್ಟೇ ಪರ್ಫೆಕ್ಟಾಗಿದ್ರು ಇಂಥ ರೋಡ್ಗಳಲ್ಲೇ ಭಯಂಕರ ಮಿಸ್ ಮಾಡ್ತೀವಿ ಗುರು ನಾವು. ಹಿಂದೆ ನೋಡ್ರೆ ಒಂದು ಬೇಗ ಹೋಗೋ ಥರನೇ ಹಾರನ್ಗಳು. ಏನಂತೀರ? ಹೋಗೋಣ ಹೆಲ್ಮೆಟ್ ತೊಗೊಳ್ಳೋಣ, ಮತ್ತೆ ಬರೋಣ. ಮತ್ತು ಜಾಕೆಟು ಹೋಗ್ಬೇಕು ಗುರು, ಜಾಕೆಟು ತೊಗೋಬೇಕು. ಜಾಕೆಟು ಒಂದು ನೋಡೋಣ. ಅಕಸ್ಮಾತ್ ಕಸ್ಟಮೈಸ್ ಜಾಕೆಟ್ ಅಂತ ಸೈಕು. ನಮ್ಮದು ಕರ್ನಾಟಕ ಫ್ಲ್ಯಾಗು, ನಮ್ಮ ಕರ್ನಾಟಕ ರೆಪ್ರೆಸೆಂಟ್ ಥರ ಒಂದು ಜಾಕೆಟ್ ರೆಡಿ ಮಾಡಿಸ್ಬಿಟ್ಟು ನಾವು ಯಾವಾಗ ರೈಡ್ ಮಾಡೋದು ಹೇಳು? ಆಶೀರ್ವಾದ ಇದ್ದರೆ ಮಾಡ್ಬೋದು. ಮಾಡಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಪಟ ಅಂತ. ಇದು ಗುರು ಏಟು ಅಂದರೆ ಏನು ಸೌಂಡು, ಎರಡೇಟು ಹಿಂಗಿರಬೇಕು. ಸತ್ತಿರೋ ಏನೋ ಎದ್ದು ಬಂದುಬಿಡ್ಬೇಕು, ಆ ಥರ ಏನು ಹೊಡಿತಾರೆ ಹೋಗು. ಏನೋ ಗೊತ್ತಿಲ್ಲ, ಯಾವ ಸಾಂಗ್ ಆಗಲಿ ಯಾವ ಮ್ಯೂಸಿಕ್ ಆಗಲಿ ಎಂಥ ಖರಾಬಾಗಿರೋ ಕಾಣಿಸಿದ್ರು ಈ ಎರಡೇಟಲ್ಲಿ ಇದೆಯಲ್ಲ ಸುಖ, ಅದು ಯಾವುದ್ರಲ್ಲಿ ಇಲ್ಲ ಗುರು. ಅಲ್ಲ ಕುಂತು ನನ್ನ ಮಗನ ಕಾಲಲ್ಲಿ ಆಡ್ತಾ ಇರ್ತಾನೆ ಡ್ಯಾನ್ಸ್ ಮಾಡಬೇಕು ಅಂತ, ಅಂಥ ಮ್ಯಾಜಿಕ್ ಇದೆ ಆ ಎರಡೇಟಲ್ಲಿ. ಯಾರಲ್ಲ ಬೆಂಗಳೂರಲ್ಲ? ಬೆಂಗಳೂರಲ್ಲೇ ಹಾಂ ತಗೋ, ಅದಕ್ಕೇನು ಚೆನ್ನಾಗಿದೆ. ಇಲ್ಲೆಲ್ಲ ಫುಲ್ಲಾಗಿ ಬಿಡಿತೀವಿ. ಫುಲ್ ಇದಿಷ್ಟು ಕ್ಲೀನಾಗಿ ತಿನ್ಕೊಂಡ್ಬಿಡಿತು. ಹಿಂದೆ ಇದು ಓಕೆ.
ಉಲ್ಟಾ ಹಾಕತ್ತೀನಿ. ನಾನು ಉಲ್ಟಾ ಅಲ್ಲ, ತೊಗೊಂಡ್ವಿ. ಸೊ ಅದೇ ನಿಮಗೆ ಫೋಟೋ ಕ್ಲಿಪ್ ಹಾಕಿರ್ತೀನಲ್ವ, ಸೊ ಅದೇ XR ಹೆಲ್ಮೆಟ್. ಸೊ ಅದು ತೊಗೊಳ್ಳೋದು ಒಂದು ಯೋಧನೆ ಆಗೋದು. ಸೊ ಸೈಜಸ್ ಸಿಗ್ತಾಯಿಲ್ಲ ಅವನಿಗೆ. ನೋಡಿದಾಗ ಎಮ್ ಸೈಜು ಸ್ವಲ್ಪ ಲೂಸ್ ಆಗ್ತಿದೆ. ರೇಂಜಿಗೆ ಹೆಂಗೋ ಮಾಡಿ ಎಲ್ಲಿಂದನೂ ತರಿಸ್ಕೊಟ್ರು. ಓಕೆ, ಫ್ರೆಂಡ್ಲಿಯಾಗೇ ಇದ್ದಾರೆ ಶಾಪ್ ಅವರು. ಏನಾದ್ರು ಇದ್ರೆ ತರಿಸ್ಕೊಟ್ರು, ಅದೇ ಥರನೇ ತರಿಸ್ಕೊಂಡ್ರು. ಚೆನ್ನಾಗಿದೆ ರೇಂಜಿಗೆ. 1800 ಆಯಿತು. ಒಂದು ಗೇರ್ ಲಿವರ್ದು ಒಂದು ತೊಗೊಂಡ, ಅದು ಸೇರಿ 1800 ಆಯಿತು. ಪರವಾಗಿಲ್ಲ. ಆಮೇಲೆ ಹಾಗೆ ಹೇಳೋದು ಮತ್ತೆ ಜೊತೆಗೆ ಒಬ್ಬ ಯೂಟ್ಯೂಬರ್ ಕೂಡ ಸಿಕ್ಕಿದ್ರು, ಸತೀಶ್ ಗೋಲ್ಡನ್ ಥ್ರಾಟಲ್, ಅವ್ರ ಹೆಸರು ಸತೀಶ್ ಅಂತ. ಚೆನ್ನಾಗಿ ಮಾತಾಡ್ಸಿದ್ರು ಅಣ್ಣ. ಹೇಳಿದೆ ಈ ಥರ ಮಾಡ್ಬೇಕಂತ ಇದ್ದೀರಣ್ಣ ಅಂತ. ಮಾಡೋ ಚೆನ್ನಾಗಿದೆ. ಓಕೆ, ನನಗೆ ಅದೇ ಎಕ್ಸ್ಪಲ್ಸ್ ತೊಗೋಬೇಕಂತ ಇದ್ದೀನಿ, ಅದನ್ನು ಹೇಳಿದೆ. ಸೊ ಅವರು ಸ್ವಲ್ಪ ಟಿಪ್ಸ್ ಲೈಕ್ ಹೇಳಿದ್ರು, ಚೆನ್ನಾಗಿ ಮಾತಾಡ್ಸಿದ್ರು, ಫ್ರೆಂಡ್ಲಿಯಾಗಿ. ಇಷ್ಟ ಆಯಿತು. ಹಾಗೆ ತೊಗೊಂಡು 1 ಅವರ್ ಆಯಿತು ಆ ಶಾಪಲ್ಲೇ. 1 ಅವರ್ ಕೂತ್ಕೊಂಡಿದ್ದು, ಅದೇನೋ ಡೌಟ್ ಇದೆಲ್ಲ ತರಿಸ್ಕೊಂಡು ಚೆನ್ನಾಗಿತ್ತು. ಅವರು ಗಾಡಿ ಏನೋ ಸರ್ವಿಸಿಗೆ ಅಂತ ಬಂದಿದ್ದರು, ಅವರು ರಾಧೆ ಜೊತೆ. ಗಾಡಿ ನೋಡ್ಬಿಟ್ಟು ಕಂಡಿಡ್ದು ಹೋಗಿ ಮಾತಾಡಿಸ್ದೆ, ಚೆನ್ನಾಗೇ ಮಾತಾಡಿದ್ರು. ಹೆಲ್ಮೆಟ್ ತೊಗೊಂಡಿದ್ದಾಯಿತು. ಸೊ ನೆಕ್ಸ್ಟು ಏನಂದರೆ ರೈಡಿಂಗ್ ಜಾಕೆಟ್ ತೊಗೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಯಾಕೆ ಹೋಗಲಿಲ್ಲ ಅಂದೆಲ್ಲ. ಇವಾಗ ಇದು ಬೇರೆ ಹೆಲ್ಮೆಟ್ ಬೇರೆ ತೊಗೊಂಡಿದ್ದೀವಿ. ಸೊ ಮತ್ತೆ ಹೋಗೋಕ್ಕೆ ಆ ಶಾಪ್ ಸೆಟ್ ಆಗೋಲ್ಲ. ಇನ್ನೊಂದು ಶಾಪಲ್ಲಿ ತೊಗೊಳೋದು. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಏನಂತ ಹೇಳಿದ್ರೆ, ನಾನು ಹೇಳಿದ್ನಲ್ವ ಸ್ಪೀಕರ್ ಹಾಕಬೇಕು ಅಂತ, ಮೈಕ್ ಸ್ಪೀಕರ್ ಹಾಕಬೇಕು ಅಂತ ಹೇಳಿದ್ವಿ, ಬ್ಲೂಟೂತ್ ಹಾಕ್ಸ್ಬೇಕು ಅಂತ ಇದ್ದೀನಿ. ಬಟ್ ಅದು ನೋಡಿದ್ರೆ ಮನೆಯಲ್ಲೇ ಮರ್ತ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಏನು ಬಂದುಬಿಟ್ಟಿದೆ. ಹಾಕ್ಸೋಣ ಅಂತ ಎಲ್ಲ ಎತ್ಕೊಂಡು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಮನೆ ಬೀಗ ಹಾಕ್ಬೇಕಾದ್ರೆ ಅಲ್ಲೇ ಬೆಡ್ ಮೇಲೆ ಇಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ವಾವ್, ಹೋಗಿದ್ದ ಕೆಲಸ ನಂದಂದ್ರೂ ಆಗಲಿಲ್ಲ. ನಮ್ಮ ಹುಡುಗಂದು ಆಯಿತು ಹೆಲ್ಮೆಟ್ ತೊಗೊಂಡ. ಸೊ ಇನ್ಮೇಲೆ ಎಲ್ಲ ಇದೆ, ಗಾಡಿನೂ ಇದೆ. ಬಟ್ ಲಾಂಗ್ ಹೋಗೋಕ್ಕೆ ಒಂದು ಹೇಳ್ದಾಗೆ ಎಕ್ಸ್ಪಲ್ಸ್ ತೊಗೊಂಡು ಇನ್ನು ರೈಡ್ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಫಸ್ಟು ಸಣ್ಣ ಪುಟ್ಟ ವೀಡಿಯೋಸ್ ಮಾಡ್ತಾಯಿರ್ತೀನಿ, ಆಮೇಲೆ ಪರ್ಫೆಕ್ಟ್ ಆಗ್ತೀನಿ. ಏನಾದರೂ ತಪ್ಪಿದರೆ ತಿಳಿಸಿ ಸರಿ ಮಾಡ್ಕೊಳ್ತೀನಿ. ಓಕೆನಾ? ಏನಾದ್ರು ಇದ್ರೆ ತಿಳಿಸಿ ಸರಿ ಮಾಡ್ಕೊಳ್ತೀನಿ. ಮತ್ತು ಯಾವ ಥರ ಆ್ಯಂಗಲ್ಲು ಅಷ್ಟೇ ಓಕೆನಾ ನಿಮಗೆ ನಾನು ಇಟ್ಕೊಂಡಿರೋದು ತಿಳಿಸಿ. ಯಾಕಂದರೆ ಪದೇ ಅಲ್ಲಿ ಹೆಲ್ಮೆಟ್ ಶಾಪಲ್ಲಿ ಹೋದಾಗ ತೆಗೆದು ಗೋಪುರ ಕೈಯಲ್ಲಿ ಇಟ್ಕೊಂಡಿದ್ದೆ. ಇವಾಗ ಸ್ವಲ್ಪ ಸೆಟ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಬರ್ತಿದೆ ಗೊತ್ತಿಲ್ಲ. ಆ್ಯಂಗಲು ಕೂಡ ನೋಡ್ಕೊಂಡಿಲ್ಲ. ಅವಾಗ ಆ್ಯಂಗಲ್ ನೋಡ್ಕೊಂಡಿದ್ದೆ, ನೋಡಬೇಕು. ಏನೋ ಒಂಥರ ಚೆನ್ನಾಗಿದೆ. ಯಾಕಂದರೆ ರೆಗ್ಯುಲರಾಗಿ ಫುಲ್ ಟೈಮ್ ಇದೆ ಅಲ್ಲ, ಅದು ಕೆಲಸನೂ ಮಾಡ್ತಾಯಿರೋದ್ರಿಂದ ಫ್ರೀ ಸಿಕ್ತಾಗ ವೀಡಿಯೋಸ್ ಮಾಡ್ತಾಯಿರ್ತೀನಿ, ಅಪ್ಲೋಡ್ ಮಾಡ್ತಾಯಿರ್ತೀನಿ. ಬಟ್ ಇದು ನನ್ನ ರೇಂಜಿಗೆ ನಾನು ಏನಂತ ಹೇಳಿದ್ರೆ, ಸೊ 4200 ನನಗೆ ಸಿಕ್ಕಿದ್ದು SMK ಹೆಲ್ಮೆಟು ವಿತ್ ಡಿಸ್ಕೌಂಟ್ ಆಗಿ. ಇದು 4800 ಸಮಥಿಂಗ್ ಆಯಿತು, ಗೇರ್ ಲಿವರ್ ಸಮೇತ. ಓಕೆ, ಚೆನ್ನಾಗಿದೆ ಮಾತ್ರ ಹೆಲ್ಮೆಟ್, ಮಾತ್ರ ಸಕ್ಕತ್ತಾಗಿದೆ. XR ಸೇಮ್ ಸೈಜೇ. ನಾನು ಬೇಕಾದ್ರೆ ನಾನು ಯೂಸ್ ಮಾಡ್ಕೋಬೋದು, ಅವ್ನು ಬೇಕಾದ್ರೆ ಅವ್ನು ಇಲ್ದಾಗ ನಾನು ಯೂಸ್ ಮಾಡ್ಕೊಬೋದು. ಓಕೆ, ಇಷ್ಟ ಆಯಿತು. ಸೊ ಕನ್ನಡವನ್ನು ಉಳಿಸಿ ಅಂತ ಹಾಕೊಳ್ಳೋ ರೇಂಜಿಗೆ ಬಂದುಬಿಟ್ಟಿದ್ರು ನಾವು. ಏನು ಮಾಡ್ತೀರಾ? ನಮ್ಮ ಬೆಂಗಳೂರಲ್ಲಿ ಇರೋದೇ ಕಾಲು ಭಾಗ ಕನ್ನಡದವರು, ಮಿಕ್ಕಿದ್ದವರೆಲ್ಲ ಎಲ್ಲ ಬೇರೆ ಸ್ಟೇಟೇ. ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಏನಿಲ್ಲ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಫಸ್ಟ್ ಅಲ್ವಾ, ಒಂದು 2-3 ವೀಡಿಯೋಸು, ಒಂದು 15-20 ವೀಡಿಯೋಸ್ ಮಾಡೋವರೆಗೂ ಮಾತುಕತೆ ಬರೋಲ್ಲ. ಆಮೇಲೆ ಮಾತಾಡೋಣ. ಆಮೇಲೆ ಚೆನ್ನಾಗಿ ಮಾತಾಡ್ತೀನಿ.